ಕನ್ನಡದಲ್ಲಿ ಒಂದು ಗಾದೆ ಇದೆ, ದೇಶವನ್ನು ಸುತ್ತು ಕೋಶ ಓದು ಅಂಥೇಳಿ. ಆದರೆ ಇತ್ತೀಚೆಗೆ ಓದುವಂಥ ಹವ್ಯಾಸ ಯಾರಿಗೂ ಇಲ್ಲ. ಆದರೂ ಓದೋದಕ್ಕಿಂತ ನಾವು ದೇಶವನ್ನು ಸುತ್ತಾಗ, ಹೊಸ ಹೊಸ ಜಾಗಗಳಿಗೆ ಭೇಟಿ ಕೊಟ್ಟಾಗ ನಮಗೆ ಹೊಸ ಅನುಭವ ಆಗುತ್ತೆ, ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೊಸ ಸಂಸ್ಕೃತಿ ಬಗ್ಗೆ, ಹೊಸ ಕಲ್ಚರ್ ಬಗ್ಗೆ ನಮಗೆ ತಿಳಿಯುತ್ತೆ. ಸೊ ಹೊಸ ಜನರ ಪರಿಚಯ ಆಗುತ್ತೆ. ಸೊ ನೀವು ಪ್ರವಾಸವನ್ನು ಮಾಡಿದಾಗ ನಿಮ್ಮ ಮನಸ್ಸಿಗೆ ಪ್ರಕೃತಿಯೊಂದಿಗೆ ಬೆರೆತಾಗ ಅಥವಾ ನಿಸರ್ಗದೊಂದಿಗೆ ನೀವು ಬೆರೆತಾಗ ಸೊ ನಿಮ್ಗೊಂದು ಏನೋ ಒಂಥರ ಸಮಾಧಾನ ಆಗುತ್ತೆ, ಶಾಂತಿ ಸಿಗುತ್ತೆ. ಪ್ರವಾಸವನ್ನು ಮಾಡಲೇಬೇಕು. ಸೊ ನಾನು ಕೂಡ ಒಂದು ತಿಂಗಳು ಅಥವಾ 2 ತಿಂಗಳಲ್ಲಿ ಒಂದು 2-3 ಟ್ರಿಪ್ಪನ್ನು ಮಾಡ್ತೀನಿ. ನಾನು ಮೇಜರಾಗಿ ಹೋಗೋದು ನೇಚರ್ ಇರುವಂಥ ಜಾಗಗಳಲ್ಲಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ಈ ಟ್ರಿಪ್ ಅನ್ನೋ ವಿಷಯದಲ್ಲಿ ಒಂದು ದೊಡ್ಡ ತಪ್ಪನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ತಮಗೆ ಆಫರ್ಡ್ ಮಾಡೋಕ್ಕಾಗದೇ ಇರುವಂಥ ಪ್ಲೇಸ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಯುರೋಪ್ ಟ್ರಿಪ್ಪನ್ನು ಒಂದೇ ಸಲ ಆರ್ಗನೈಸ್ ಮಾಡಿಬಿಡೋದು. ನೀವೇನಾದರೂ ಯುರೋಪ್ ಟ್ರಿಪ್ಗೆ ಹೋಗಬೇಕು ಅಂತಂದರೆ ಮಿನಿಮಮ್ ಅಂದರೂ ನಿಮಗೆ ಒಂದು 5ರಿಂದ 10 ಲಕ್ಷ ಖರ್ಚಾಗತ್ತೆ. ಅವೆಲ್ಲ ಎಕ್ಸ್ಪೆನ್ಸಿವ್ ಜಾಗಗಳು, ಎಕ್ಸ್ಪೆನ್ಸಿವ್ ಕಂಟ್ರಿಗಳು. ನಾನು ಆ ಕಂಟ್ರಿಗಳಿಗೆ ಹೋಗಬೇಡಿ, ಅಲ್ಲಿ ಪ್ರವಾಸ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಅರ್ನಿಂಗ್ಸ್ ಜಾಸ್ತಿ ಆದಮೇಲೆ, ಸೊ ನಿಮ್ಮ ಹತ್ರ ಇನ್ಕಮ್ ಬಂದಾದಮೇಲೆ ಅಲ್ಲಿ ಹೋಗಿ. ಅದಕ್ಕಿಂತ ಮುಂಚೆ ನಿಮ್ಮ ಅಕ್ಕಪಕ್ಕ ಇರುವಂಥ ಸಣ್ಣ ಪುಟ್ಟ ಪ್ಲೇಸಸ್ಗಳಿಗೆ ವಿಸಿಟ್ ಮಾಡಿ, ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಅದ್ರ ಜೊತೆಗೆ ನಿಮ್ಮ ಅರ್ನಿಂಗ್ಸನ್ನು ಜಾಸ್ತಿ ಮಾಡ್ಕೊಂಡಾದಮೇಲೆ ಸೊ ಈ ಥರ ಎಕ್ಸ್ಪೆನ್ಸಿವ್ ಕಂಟ್ರಿಗೆ ಹೋಗಿ. ಅರ್ಲಿ ಸ್ಟೇಜಲ್ಲೇ ಈ ಥರ ಎಕ್ಸ್ಪೆನ್ಸಿವ್ ಕಂಟ್ರಿಗಳಿಗೆ ಹೋಗೋದು, ಫಿನಾನ್ಷಿಯಲ್ ಟ್ರ್ಯಾಪಲ್ಲಿ ಬಿದ್ಕೊಳ್ಳೋದು, ಇದು ದೊಡ್ಡ ತಪ್ಪು.